ನಮಗೆ ತುಂಬ ನೋವಾಗ್ತಾ ಇದೆ. ನಾವು ಮಾತಾಡೋಕೆ ಆಗ್ತಾ ಇಲ್ಲ. 16 ವರ್ಷದಿಂದ ಬಂದು ಕಷ್ಟಪಟ್ಟು ಹೋಗ್ತಾ ಇದ್ದೋ. ಜೀವನ ಪೂರ್ತಿ ಅವ್ರು ಇದ್ದಾಗೂ ನಾವು ಕೊಟ್ಟರು, ಅವ್ರು ಸತ್ತಾಗೂ ನಾವು ಕೊಟ್ಟರು. ಮಲಗು ಜಾಗ ನಮಗೆ ಪಬ್ಲಿಸಿಟಿ ಮಾಡಿದ್ರೆ ಹತ್ರ ಒಡಗಿಸಾಗವ್ರೆ. ಅವ್ರು ನಿಜವಾಗ್ಲೂ ಒಳ್ಳೆ ತಂದೆ ತಾಯಿ ಹುಟ್ಟಿದ್ರೆ ಇಷ್ಟು ಕೋಟಿ ಅಂತ ಫಿಕ್ಸ್ ಮಾಡಬೇಕಾಯ್ತು. ಅಭಿಮಾನಿ ನಾವು ತಗೋತಿದ್ದೋ. ನಿಜವಾಗ್ಲೂ ಒಳ್ಳೆ ತಂದೆ ತಾಯಿ ಹುಟ್ಟಿಲ್ಲ, ಇಷ್ಟು ಅಭಿಮಾನಿ ಹುಟ್ಟಿದ ನನ್ನ ಮಕ್ಕಳು ಅವರು. ಇದು ನಾಳೆ ಅಂತ್ಯ ಇದೆ. ನಾವು ಕಾನೂನು ಮುಂದೆ ಯಾರು ದೊಡ್ಡವರಲ್ಲ. ಸರ್ಕಾರ ಕಚಡ ಸರ್ಕಾರ ನನ್ನ ಮಕ್ಕಳು ಬಂದು ಯಾರು ಏನು ಮಾಡೋಕ್ಕಾಗಿಲ್ಲ. ಎಲ್ಲ ಕಚಡ ನನ್ನ ಮಕ್ಕಳು ಸರ್ಕಾರ. ನಮಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ, ರಕ್ತ ಬಂದಾಗ ಆಯ್ತಾ ಇದೆ. ಅವ್ರು ಯಾರಿಗೂ ನೋಡ್ಕೊಂಡು ದೇವರಲ್ಲ. ನಾವು ಪ್ರತಿಯೊಂದು ಫೋಟೋ ಹೊಡೆಗೆ ಅವ್ರು ಪೂಜೆ ಮಾಡ್ತಿದ್ದೋ. ಇಷ್ಟು ಕೋಟಿ ಅಂತ ಫಿಕ್ಸ್ ಮಾಡಿ ಒಳ್ಳೆ ತಗೋದಿರೋ ಅಂತ ತೋರಿಸ್ತಿದ್ದೋ. ಇವತ್ತು ಮೋಸದಿಂದ ಅವ್ರದ್ದು ಬಿಸಾಕ್ಬಿಟ್ಟಿರ್ತಾವೆ. ಕಾಲೇಜ್ ಜಾಗ ಬಿಟ್ಬಿಟ್ಟಿದ್ದಾರೆ. ನಮ್ಗೆ ಎಷ್ಟು ನೋವಾಗ್ಬೋದು. ದೇವರು ಅವ್ರು ಒಳ್ಳೇದು ಮಾಡಿದ ಸರ್ಕಾರ ನಿಜವಾಗ್ಲೂ ಕಾಲ ಉತ್ತರ ಕೊಡ್ತದೆ. ಖಂಡಿತ ಕಾಲ ಉತ್ತರ ಕೊಡ್ತದೆ ಅವ್ರಿಗೆ. ದೇವರು ಒಳ್ಳೇದು ಮಾಡಲಿ ಅವ್ರಿಗೆ. ಯಾವ ಸರ್ಕಾರ ಈ ಸರ್ಕಾರ ಬಂದು ಯಾವ ತಲೆ ಕೆಡಿಸ್ಕೊಂಡಿಲ್ಲ. ಆ ಕೈ ಸರ್ಕಾರದ ಮಕ್ಕಳು ಒಬ್ಬರಾರು ಇಸ್ಕೊಂಡಿದ್ದು ನಾವು ಅಭಿಮಾನ ತಗೋತಿದ್ದೋ. ಅವ್ರ ಹೆಸರು ಅಭಿಮಾನಿಗಳು ಎಷ್ಟೆಷ್ಟು ಇದ್ದಿದ್ದಾರೆ. 1,000 ಕೋಟಿ ಲಕ್ಷ ಕೋಟಿ ಜನ ಇದ್ರು. ಸಿನಿಮಾ ಆಕ್ಟ್ರಸ್ಗಳು ಅವ್ರ ಹೆಸರು ಬೇಜಾರು ಮೆರೆದ್ರು. ಒಬ್ಬರು ಇಲ್ಲಿ ಬಂದಿಲ್ಲ. ಅವ್ರು ಒಬ್ಬರು ಬಂದು ಯಾರು ಒಂದು ದರ್ಶನ ಮಾಡೋಕ್ಕಾಗಿಲ್ಲ. ಇಲ್ಲಿ ಸುಮ್ಮನೆ ಅವ್ರು ಬಳೆಯಾಗ ತಿರುಗಿಸ್ತಾರೆ, ಸ್ಟೈಲ್ ಮಾಡ್ತಾರೆ, ಆಕ್ಟಿಂಗ್ ಮಾಡ್ತಾರೆ. ಎಲ್ಲ ವೇಸ್ಟ್ ಸರ್. ಅಂಥ ವ್ಯಕ್ತಿ ಹುಡಲ್ಲ, ಹುಡುಗಕ್ಕೆ ಸಾಧ್ಯವಿಲ್ಲ. ವಿಷ್ಣುವರ್ಧನ ನಾವು ಮನಸ್ಸಲ್ಲಿ ಮೆಡಿಕಲ್ ಗುರುದೇವರು ಪೂಜೆ ಮಾಡ್ತಾ ಇದ್ದೀವಿ. ದೇವರು ಅವ್ರು ಯಾವತ್ತೂ ನಮ್ಮ ಹೃದಯ ಶಾಶ್ವತ ಇರ್ತಾರೆ. ಈಗ ನಾಳೆ ಒಂದು ಅಂತ್ಯ ಆಗುತ್ತೆ. ಕೆಲವು ಅಭಿಮಾನಿಗಿಂತ ಗೊತ್ತಿಲ್ಲ. ಅಭಿಮಾನಿಗಳು ಮೂಲೆಯಿಂದ ಬಂದು ವಿಷ್ಣು ಅಭಿಮಾನಿ ಏನು ಅಂತ ತೋರಿಸ್ಬೇಕು. ಅಲ್ಲಿ ಎಲ್ಲಿ ಜಾಗ ಹೊಡೆದಾಕಿದ್ದಾರೆ ಆ ಜಾಗದಲ್ಲಿ ವಿಷ್ಣು ಒಂದು ಪುಣ್ಯ ಮಂದಿರ ಕಟ್ಟಬೇಕು. ರಂಗಮಂದಿರ ರಾಮ ಮಂದಿರದಲ್ಲಿ ಕಟ್ಟಿದ್ದಾರೆ. ಅಯೋಧ್ಯೆ ಹಂಗೆ ವಿಷ್ಣು ಮಂದಿರ ಕಟ್ಟಬೇಕು ಅಂತ ಕೇಳ್ಕೊತೀನಿ. ಎಲ್ಲ ಅಭಿಮಾನಿಗಳು ಮೂಲೆಯಿಂದ ಬಂದು ದಯವಿಟ್ಟು ಈ ಅಂಥ ಸಂತೋಷ ಜಾಗ ಉಳಿಸ್ಕೋಬೇಕು ಅಂತ ಕೇಳ್ಕೊತೀನಿ.